ಇಂಡು ವರ್ಸಸ್ ಪ್ಯಾಕ್ ಮತ್ತೆ ಮುಖಾಮುಖಿ ಯಾವಾಗ? ಟಿ20 ವರ್ಲ್ಡ್ ಕಪ್ 2026 ಸಂಪೂರ್ಣ ಮಾಹಿತಿ. ನಮಸ್ಕಾರ ಸ್ನೇಹಿತರೆ. ಕ್ರಿಕೆಟ್ ನಮ್ಮ ಭಾವನೆ. ಈ ಭಾವನೆ ನಿಮ್ಮಲ್ಲೂ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಕ್ರಿಕೆಟ್ ಕನ್ನಡ ಆಫಿಷಿಯಲ್. ಐಸಿಸಿ ಮೆನ್ಸ್ ಟಿ20 ವರ್ಲ್ಡ್ ಕಪ್ 2026 ಟೂರ್ನಿಯಲ್ಲಿ ರೋಚಕ ಹಂತ ಆರಂಭವಾಗಿದೆ. ಮೊದಲ ಸುತ್ತಿನ ಪಂದ್ಯಗಳು ಮುಕ್ತಾಯದ ಹಂತಕ್ಕೆ ಬಂದು ನಿಂತಿದ್ದು 8 ತಂಡಗಳು ಸೂಪರ್ 8 ಹಂತಕ್ಕೆ ಪ್ರವೇಶಿಸಿವೆ. 12 ತಂಡಗಳು ಟೂರ್ನಿಯಿಂದ ಹೊರಬಿದ್ದಿವೆ. ಈಗ ಎಲ್ಲರ ಗಮನ ಒಂದೇ ಪ್ರಶ್ನೆಯ ಮೇಲೆ ಇದೆ: ಭಾರತ ಮತ್ತು ಪಾಕಿಸ್ತಾನ್ ಮತ್ತೆ ಯಾವಾಗ ಮುಖಾಮುಖಿಯಾಗಬಹುದು? ಸೂಪರ್ 8 ತಂಡಗಳು. ಸೂಪರ್ 8 ಹಂತದಲ್ಲಿ ಕಣಕ್ಕಿಳಿಯುವ ತಂಡಗಳು: ಭಾರತ, ಸೌತ್ ಆಫ್ರಿಕಾ, ನ್ಯೂಜಿಲೆಂಡ್, ಜಿಂಬಾಬ್ವೆ, ಪಾಕಿಸ್ತಾನ್, ವೆಸ್ಟ್ ಇಂಡೀಸ್, ಇಂಗ್ಲೆಂಡ್, ಶ್ರೀಲಂಕಾ. ಆದರೆ ಇಲ್ಲಿ ಒಂದು ಪ್ರಮುಖ ವಿಷಯ ಏನೆಂದರೆ ಸೂಪರ್ 8 ಹಂತದಲ್ಲಿ ಭಾರತ ವರ್ಸಸ್ ಪಾಕಿಸ್ತಾನ್ ಪಂದ್ಯ ಇಲ್ಲ. ಸೂಪರ್ 8 ಗ್ರೂಪ್ ವಿಭಜನೆ: ಗ್ರೂಪ್ 1 ಭಾರತ, ಸೌತ್ ಆಫ್ರಿಕಾ, ವೆಸ್ಟ್ ಇಂಡೀಸ್, ಜಿಂಬಾಬ್ವೆ. ಗ್ರೂಪ್ 2 ಇಂಗ್ಲೆಂಡ್, ನ್ಯೂಜಿಲೆಂಡ್, ಪಾಕಿಸ್ತಾನ್, ಶ್ರೀಲಂಕಾ. ಭಾರತ ತನ್ನ ಗ್ರೂಪ್ನಲ್ಲಿರುವ ಸೌತ್ ಆಫ್ರಿಕಾ, ವೆಸ್ಟ್ ಇಂಡೀಸ್ ಮತ್ತು ಜಿಂಬಾಬ್ವೆ ವಿರುದ್ಧ ಪಂದ್ಯ ಆಡಲಿದೆ. ಪಾಕಿಸ್ತಾನ್, ಇಂಗ್ಲೆಂಡ್, ನ್ಯೂಜಿಲೆಂಡ್ ಮತ್ತು ಶ್ರೀಲಂಕಾ ವಿರುದ್ಧ ಕಣಕ್ಕಿಳಿಯಲಿದೆ. ಆದ್ದರಿಂದ ಸೂಪರ್ 8 ಹಂತದಲ್ಲಿ ಇಂಡಿಯಾ ವರ್ಸಸ್ ಪಾಕ್ ಪಂದ್ಯ ಸಾಧ್ಯವಿಲ್ಲ. ಸೆಮಿಫೈನಲ್ನಲ್ಲಿ ಮುಖಾಮುಖಿ ಹೇಗೆ? ಭಾರತ ಮತ್ತು ಪಾಕಿಸ್ತಾನ್ ಸೆಮಿಫೈನಲ್ನಲ್ಲಿ ಎದುರಾಗಬೇಕಾದರೆ ಈ ಪರಿಸ್ಥಿತಿ ಬೇಕು. ಗ್ರೂಪ್ 1ರಲ್ಲಿ ಭಾರತ ಮೊದಲನೇ ಸ್ಥಾನ ಪಡೆಯಬೇಕು ಮತ್ತು ಗ್ರೂಪ್ 2ರಲ್ಲಿ ಪಾಕಿಸ್ತಾನ್ ಎರಡನೇ ಸ್ಥಾನ ಪಡೆಯಬೇಕು. ಅಥವಾ ಗ್ರೂಪ್ 2ರಲ್ಲಿ ಪಾಕಿಸ್ತಾನ್ ಮೊದಲನೇ ಸ್ಥಾನ ಪಡೆಯಬೇಕು ಮತ್ತು ಗ್ರೂಪ್ 1ರಲ್ಲಿ ಭಾರತ ಎರಡನೇ ಸ್ಥಾನ ಪಡೆಯಬೇಕು. ಈ ಕಾಂಬಿನೇಷನ್ ಬಂದರೆ ಮಾತ್ರ ಸೆಮಿಫೈನಲ್ನಲ್ಲಿ ಇಂಡೋ ಪಾಕ್ ಕದನ ಸಾಧ್ಯ. ಫೈನಲ್ನಲ್ಲಿ ಮುಖಾಮುಖಿ: ಒಂದು ವೇಳೆ ಉಭಯ ತಂಡಗಳು ತಮ್ಮ ತಮ್ಮ ಗ್ರೂಪಿನಲ್ಲಿ 2 ಮೊದಲನೇ ಸ್ಥಾನ ಅಥವಾ 2 ಎರಡನೇ ಸ್ಥಾನ ಪಡೆದರೆ ಅವುಗಳು ಸೆಮಿಫೈನಲ್ನಲ್ಲಿ ಬೇರೆ ತಂಡಗಳ ವಿರುದ್ಧ ಆಡಬೇಕಾಗುತ್ತದೆ. ಆ ಪಂದ್ಯಗಳನ್ನು ಗೆದ್ದರೆ ಮಾತ್ರ ಫೈನಲ್ನಲ್ಲಿ ಇಂಡಿ ವರ್ಸಸ್ ಪ್ಯಾಕ್ ಮಹಾಸಮರ. ಹಾಗಾದರೆ ಸ್ನೇಹಿತರೆ, ನಿಮಗೆ ಏನು ಅನಿಸುತ್ತದೆ? ಈ ಟೂರ್ನಿಯಲ್ಲಿ ಮತ್ತೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಪಂದ್ಯ ನೋಡೋ ಅವಕಾಶ ಸಿಗುತ್ತಾ? ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.